ಜಿ ಕನ್ನಡ ಸರಿಗಮಪ ಶೋ ಮುಕ್ತಾಯವಾಗಿದೆ. ಇನ್ನು ಶಿವಾನಿ ಸ್ವಾಮಿ ಗೆಲುವು ಪಡೆದುಕೊಂಡಿದ್ದಾರೆ. ಇನ್ನು ಈ ಸೀಸನ್ ನಲ್ಲಿ ಬಾಳು ಬೆಳಗುಂದಿ ಭಾರಿ ಸದ್ದು ಮಾಡಿದ್ರು. ಒಂದಷ್ಟು ಜನ ಬಾಳು ಬೆಳಗುಂದಿ ಗೆಲ್ತಾರೆ ಅಂತ ತಿಳಿದಿದ್ರು. ಅವರಿಗೆ ಮೋಸ ಆಗಿದೆ ಅಂತಾನೂ ಹೇಳ್ತಾರೆ. ಇನ್ನು ಇದೇ ವಿಚಾರಕ್ಕೆ ಬಾಳು ಬೆಳಗುಂದಿ ಸರಿಗಮಪ ಫಿನಾಲೆ ವೇದಿಕೆಯಲ್ಲಿ ಕಣ್ಣೀರು ಹಾಕಿರೋಕೆ ಕಾರಣ ಅಂತಾನೂ ಹೇಳ್ತಿದ್ದಾರೆ. ಹಾಗಿದ್ರೆ ಇವರ ಕಣ್ಣೀರಿಗೆ ಇವರಿಗೆ ಆಗಿರುವ ಮೋಸನ ಇಲ್ಲ ಇವರ ಕಣ್ಣೀರಿಗೆ ಬೇರೆಯೇ ಕಾರಣವಿದೆಯಾ? ಬನ್ನಿ ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿಯೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕನ್ನಡಿಗರೇ. ಎಲ್ಲ ಕನ್ನಡಿಗರಿಗೂ ನನ್ನ ಅನಂತ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ ಕ್ಯಾಪ್ಟನ್ ಕರ್ನಾಟಕ. ಕನ್ನಡಿಗರೇ, ಸರಿಗಮಪ ಸೀಸನ್ 21ರ ಸ್ಪರ್ಧಿಯಾಗಿದ್ದ ಹಾವೇರಿಯ ಬಾಳು ಬೆಳಗುಂದಿ ಈ ಸೀಸನ್ನ ಫಿನಾಲೆ ತಲುಪಿದರು. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಹವಾ ಸೃಷ್ಟಿಸಿರುವ ಬಾಳು ಬೆಳಗುಂದಿ ಈ ಬಾರಿ ಸರಿಗಮಪ ಶೋಗೆ ಬಂದಿದ್ದು ಅವರ ಫ್ಯಾನ್ಸ್ಗೆ ತುಂಬಾನೇ ಖುಷಿ ನೀಡಿತ್ತು. ಅಷ್ಟೇ ಅಲ್ಲದೆ ಫಿನಾಲೆ ಬಂದ ಇವರನ್ನು ನೋಡಿ ಅವರ ಫ್ಯಾನ್ಸ್ ಎಲ್ಲ ಇವರೇ ಗೆಲ್ತಾರೆ ಅಂತ ತಿಳಿದುಕೊಂಡಿದ್ರು. ಆದ್ರೆ ಫಿನಾಲೆಯಲ್ಲಿ ಇವರು ಗೆದ್ದಿಲ್ಲ. ಇನ್ನು ಫಿನಾಲೆಯ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ರು ಬಾಳು ಬೆಳಗುಂದಿ. ಇನ್ನು ಇವರ ಫ್ಯಾನ್ಸ್ ಎಲ್ಲರೂ ಇವರಿಗೆ ಮೋಸ ಆಗಿದೆ, ಅದಕ್ಕೆ ಕಣ್ಣೀರು ಹಾಕ್ತಿದ್ದಾರೆ ಅಂತ ತಿಳ್ಕೊಂಡಿದ್ರು. ಆದ್ರೆ ಇವರು ಈ ಕಾರಣಕ್ಕೆ ಕಣ್ಣೀರು ಹಾಕಿಲ್ಲವೆಂದು ಬಾಳು ಬೆಳಗುಂದಿ ಹೇಳಿದ್ದಾರೆ. ಹೌದು, ಹಾಗಿದ್ರೆ ಬಾಳು ಬೆಳಗುಂದಿ ಕಣ್ಣೀರಿಗೆ ನಿಜವಾದ ಕಾರಣ ಏನು? ಬಾಳು ಬೆಳಗುಂದಿಗೆ ಸಂಗೀತ ಗೊತ್ತಿಲ್ಲ, ಒಂದು ಸ್ವರ ಹಾಡೋಕ್ಕೂ ಬರಲ್ಲ, ಇವನೇಕೆ ಫಿನಾಲ್ಗೆ ಹೋಗಬೇಕು ಎಂದು ಕೊಂಕು ಮಾತಿನಿಂದ ಚುಚ್ಚಿದರಂತೆ. ಇನ್ನು ಅದನ್ನು ಹೇಳಿಕೊಂಡು ಬಾಳು ಬೆಳಗುಂದಿ ಸರಿಗಮಪ ಫಿನಾಲೆ ವೇದಿಕೆಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಇನ್ನು ಇದ್ರ ಬಗ್ಗೆ ಬಾಳು ಬೆಳಗುಂದಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದಿಷ್ಟು ದಿನದಿಂದ ನಾನು ನೋಡ್ತಿದ್ದೇನೆ, ಇವನಿಗೆ ಸಂಗೀತ ಗೊತ್ತಿಲ್ಲ, ಒಂದು ಸ್ವರ ಹಾಡೋಕ್ಕೆ ಬರೋದಿಲ್ಲ, ಇವನು ಯಾಕೆ ಫಿನಾಲ್ಗೆ ಬರಬೇಕು, ಇವನನ್ನು ಯಾಕೆ ಇಲ್ಲಿ ತನಕ ಕರ್ಕೊಂಡು ಬರಬೇಕು ಅಂತ ಕೆಲವರು ಮಾತಾಡ್ತಾ ಇದ್ರಂತೆ. ಮನಸ್ಸಿಗೆ ಬಹಳ ನೋವಾಗೋ ತರ ಮಾತನಾಡ್ತಿದ್ರಂತೆ. ಆ ಸಂದರ್ಭದಲ್ಲಿ ಹೇಮಂತ್ ಸರ್ ಅವರಿಗೆ ಸ್ವರಗಳನ್ನು ಹೇಳಿಕೊಟ್ಟು ಎಲ್ಲಿ ಆ ಸ್ವರಗಳಿಗೆ ನನ್ನಿಂದ ಮೋಸ ಆಗುತ್ತೇನೋ ಅಂತ ಗಿಲ್ಟ್ ಕಾಡ್ತಿದ್ದಂತೆ ಅವ್ರಿಗೆ. ಇನ್ನು ಹೀಗೆಲ್ಲ ಹೇಳಿಕೊಂಡು ಎಲ್ಲರ ಮುಂದೆ ಬಿಕ್ಕಿ ಹತ್ತಿದ್ದಾರೆ ಬಾಳು ಬೆಳಗುಂದಿಯವರು. ಇನ್ನು ಇವರಿಗೆ ವಿಜಯ್ ಪ್ರಕಾಶ್ ಅವರು ಸಮಾಧಾನದ ಮಾತನ್ನ ಹೇಳಿದ್ದಾರೆ. ಸ್ವರಗಳನ್ನು ಹಾಡಿದ್ರೆ ಮಾತ್ರ ಸಂಗೀತಗಾರ ಅನ್ನೋದಲ್ಲಪ್ಪ, ಸಂಗೀತ ಅನ್ನೋದು ಬಹಳ ಪವಿತ್ರವಾದದ್ದು ಎಂಬುದು ನಮ್ಮ ಭಾವನೆ. ಸ್ವರ, ಶ್ರುತಿ, ಲಯ, ಶಾಸ್ತ್ರ ಇವೆಲ್ಲವೂ ಸಂಗೀತಕ್ಕೆ ಪೂರಕವಾಗಿವೆ ಹೊರತು ಇದನ್ನೆಲ್ಲ ಕಲಿತು ನಾವು ಇನ್ನಷ್ಟು ಬೆಳೆಯಬಹುದು. ಸ್ವರಗಳನ್ನು ಹಾಡಿದ ಮಾತ್ರಕ್ಕೆ ನಾನು ದೊಡ್ಡ ಸಂಗೀತಗಾರ ಅನ್ನೋದೇನು ಇಲ್ಲ. ಇಲ್ಲಿ 500 ಜನ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿರ್ಬೋದು, ಆದರೆ ಹೊರಗಡೆ 10 ಲಕ್ಷ ಜನ ನಿನ್ನ ಹಾಡುಗಳನ್ನು ಕೇಳುವುದಕ್ಕೆ ಕಾಯ್ತಾ ಇರ್ತಾರೆ. ಜೀವನದಲ್ಲಿ ನಮ್ಮನ್ನು ಹೊಗಳುವವರು ಇದ್ದಾರೆ, ತೆಗಳುವವರು ಇದ್ದಾರೆ. ಹಾಗಂತ ನಾವು ದುಃಖಿಸೋದಕ್ಕೆ ಆಗುತ್ತಾ ಎಂದು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಇನ್ನು ಈ ಮಾತನ್ನು ಹೇಳಿ ಎಲ್ಲರ ಬಾಯಿಯನ್ನು ಮುಚ್ಚಿಸಿದರೆ ವಿಜಯ್ ಪ್ರಕಾಶ್ ಅವರು ನಿಜವಾದ ಮಾತನ್ನೇ ಹೇಳಿದ್ದಾರೆ. ಭಗವಂತ ನಿನಗೆ ಕೊಟ್ಟ ಶಕ್ತಿಯನ್ನ ನೀನು ಉಪಯೋಗಿಸಿಕೊಂಡಿದ್ಯಾ. ಬಾಳು ಬೆಳಗುಂದಿ ನೀನು ದೊಡ್ಡ ಸ್ಫೂರ್ತಿ. ನಿನ್ನ ನೋಡಿ 1000 ಜನ ನಾನು ನಿನ್ನಂತೆ ಸರಿಗಮಪ್ಪಕ್ಕೆ ಹೋಗಬೇಕು ಎಂದು ಆಸೆ ಪಡ್ತಾರೆ. ನೀನು ಹತ್ತು ಬಿಟ್ರೆ ಅವರೆಲ್ಲರೂ ಸುಸ್ತಾಗಿ ಹೋಗ್ಬಿಡ್ತಾರೆ. ನೀನು ಕಲಿಯೋದಕ್ಕೆ ಪ್ರಾರಂಭಿಸಿದ್ದೀಯಾ, ಚೆನ್ನಾಗಿ ಕಲಿ. 2 ವರ್ಷ ಬಿಟ್ಟು ನೀನು ಸ್ವರಗಳನ್ನು ಹಾಡು. ಹೀಗೆ ಮಾತನಾಡುವವರನ್ನೆಲ್ಲ ಸೈಲೆಂಟ್ ಮಾಡಿಸು ಅಂತ ಹೇಳುವುದಕ್ಕೆ ಇಷ್ಟಪಡ್ತೀನಿ ಎಂದು ವಿಜಯ್ ಪ್ರಕಾಶ್ ಅವರು ಹೇಳಿದ್ದಾರೆ. ಇನ್ನು ಬಾಳು ಬೆಳಗುಂದಿಯಲ್ಲಿ ಶ್ರದ್ಧೆ ಇದೆ, ಅದೇ ಅವನನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂದಿದ್ದೆ. ನಾವು ಯಾರನ್ನು ಸೆಲೆಕ್ಟ್ ಮಾಡಿಯೂ ಇಲ್ಲ, ರಿಜೆಕ್ಟ್ ಮಾಡಿಯೂ ಇಲ್ಲ. ಆ ವೇದಿಕೆಯೇ ಮಾಡುತ್ತದೆ. ಸರಿಗಮಪ ವೇದಿಕೆಯೇ ಎಲ್ಲರನ್ನೂ ತನ್ನದಾಗಿಸಿಕೊಳ್ಳುತ್ತದೆ. ವಿದ್ಯೆ, ಶ್ರದ್ಧೆ, ಭಕ್ತಿ ಇರೋರನ್ನ ಅದು ತನ್ನದಾಗಿಸಿಕೊಳ್ಳುತ್ತದೆ. ನೀನು ಸ್ವರಗಳನ್ನು ಹಾಡ್ತೀನಿ ಅಂತ ಹೇಳಿದೀಯಾ, 2 ವರ್ಷದಲ್ಲಿ ಹಾಡಿ ತೋರಿಸು, ನಾವು ಕಾಯ್ತಾ ಇರ್ತೀವಿ. ನಮ್ಮ ಬಾಳು ಬೆಳಗುಂದಿ ಯಾರಿಗೂ ಕಮ್ಮಿ ಇಲ್ಲ, ನಿನ್ನ ಹಾಡು ಕೇಳುವವರನ್ನ ನೀನು ಆಶ್ರಯಿಸು ಎಂದು ವಿಜಯ್ ಪ್ರಕಾಶ್ ಅವರು ಬಾಳು ಬೆಳಗುಂದಿಗೆ ಮನ ಮುಟ್ಟುವಂತೆ ಹೇಳಿದ್ದಾರೆ. ಇನ್ನು ಜಗತ್ತನ್ನು ಮೆಚ್ಚಿಸಲು ಹಾಡಬೇಡ, ಮೊದಲು ನಿನ್ನನ್ನು ಮೆಚ್ಚಿಸಿಕೊಳ್ಳುವಂತೆ ಹಾಡು. ನಾನು ಒಂದೇ ಒಂದು ಮಾತು ಹೇಳುವೆ, ನಿನ್ನ ಖುಷಿಗೆ ನೀನು ಹಾಡು, ಜಗತ್ತನ್ನು ಮೆಚ್ಚಿಸೋಕೆ ನೀನು ಹಾಡಬೇಡ. ಈಗ 4 ಸ್ವರ ಹಾಡಿದ್ದೀಯಾ, ಮುಂದೆ 8 ಸ್ವರ ಹಾಡು, ಆದರೆ ಇದರಿಂದ ಇನ್ನೊಬ್ಬರನ್ನು ಮೆಚ್ಚಿಸುತ್ತೇನೆ ಎಂದು ಹಾಡಬೇಡ ಎಂದು ಅರ್ಜುನ್ ಜನ್ಯ ಹೇಳಿದ್ದಾರೆ. ಇನ್ನು ಬಾಳು ಬೆಳಗುಂದಿಯ ಮೆಂಟರ್ ಆಗಿರುವ ಹೇಮಂತ್, ನಾನು ಸ್ವರಗಳನ್ನು ಹಾಡಬೇಕು ಎಂದು ಬಾಳು ಕೇಳಿದ್ದ, ನಿನ್ನಿಂದ ಆಗುತ್ತೇನೋ ಎಂದು ನಾನು ಕೇಳಿದ್ದೆ. ಕೊನೆಗೆ ಹೇಳಿಕೊಟ್ಟೆ, ಕೇವಲ 2 ಬಾರಿ ಮಾತ್ರ ರಿಹರ್ಸಲ್ ಮಾಡಿದೆವು, ಈಗ ಹಾಡಿದ್ದಾನೆ. ಇನ್ನು ಇದೇ ಒಂದು ಕಾರಣಕ್ಕೆ ಬಾಳು ಬೆಳಗುಂದಿ ವೇದಿಕೆ ಮೇಲೆ ಕಣ್ಣೀರಾಕಿ ತನ್ನ ದುಃಖವನ್ನು ಹೇಳಿಕೊಂಡಿದ್ದಾರೆ. ಇನ್ನು ಇದಕ್ಕೆ ಜಡ್ಜ್ಗಳಾದ ಅರ್ಜುನ್ ಜನ್ಯ, ವಿಜಯ್ ಪ್ರಕಾಶ್ ಅವರು ಬಾಳು ಬೆಳಗುಂದಿಗೆ ಸಮಾಧಾನ ಮಾಡಿ ಅವನಿಗೆ ಹುರುಪನ್ನು ತಂದುಕೊಟ್ಟಿದ್ದಾರೆ. ಇನ್ನು ಬಾಳು ಬೆಳಗುಂದಿ ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ನಾನು ಹಾಡಿ ತೋರಿಸುವೆ ಎಂದು ಹೇಳಿದ್ದಾರೆ. ಇನ್ನು ಬಾಳು ಬೆಳಗುಂದಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸೋಣ. ಇವರಿಗೆ ಮೋಸ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ,
ಆದರೆ ಇವರು ಸಂಗೀತದಲ್ಲಿ ಒಬ್ಬ ಛಲೆಗಾರನಾಗಿ ಮುಂದುವರಬೇಕು ಎಂದು ನನ್ನ ಆಶಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.